ಧಾರವಾಡದಲ್ಲಿ ಕಾಂಗ್ರೆಸ್ ಮುಖಂಡನ ಭೀಕರ ಹತ್ಯೆಯಾಗಿದೆ. ಪರಿಚಯಸ್ಥರೇ ಮನೆಗೆ ನುಗ್ಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಮದುವೆ ಮನೆಯಲ್ಲಿ ಈಗ ಸೂತಕ ಮನೆ ಮಾಡಿದೆ. ಅವನ ದೋಸ್ತರ ವೈರಿ ಇದ್ರು. ಈ ದುನಿಯಾನೇ ಹೀಗೆ. ಇಲ್ಲಿ ಯಾರನ್ನ ನಂಬೋದೋ ಯಾರನ್ನ ಬಿಡೋದೋ ಒಂದೂ ಗೊತ್ತಿಲ್ಲ. ಜೊತೆಯಲ್ಲಿದ್ದವರೇ ಬೆನ್ನಿಗೆ ಚೂರಿ ಹಾಕಿರ್ತಾರೆ. ಒಂದೇ ತಟ್ಟೆಯಲ್ಲಿ ಅನ್ನ ತಿಂದೋರು ಸೈಲೆಂಟ್ ಆಗೇ ಆಪಿಟ್ಟಿರ್ತಾರೆ. ಜೀವನದಲ್ಲಿ ಸ್ವಲ್ಪ ಬೆಳೆಯುತ್ತಿದ್ದಂತೆ ದೋಸ್ತ್ ಅಂದ್ಕೊಂಡು ಸ್ಕೆಚ್ ಹಾಕಿ ಮುಗಿಸ್ಬಿಡ್ತಾರೆ. ಈಗ ಇಂತಹುದೇ ಸ್ಟೋರಿ ಧಾರವಾಡದಲ್ಲಿ ನಡೆದಿದೆ. ಕೆಲ ದಿನಗಳಲ್ಲಿ ಹಸೆಮಣೆ ಏರ್ಬೇಕಿದ್ದ ಯುವಕನನ್ನ ಮಸಣ ಸೇರಿಸಿದ್ದಾರೆ. ಧಾರವಾಡ ಕಾಂಗ್ರೆಸ್ ಮುಖಂಡನ ಕೊಲೆ, 4-5 ಜನ ಮನೆಗೆ ನುಗ್ಗಿ ಕೊಚ್ಚಿ ಹತ್ಯೆ. ಈತ ಫೈರೋಜ್ ಪಠಾಣ್, ಧಾರವಾಡ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ. ಮಾಳಾಪುರ ಬಡಾವಣೆಯ ಮನೆಯಲ್ಲಿ ವಾಸವಾಗಿದ್ದ. ಹಂತವಾಗಿ ರಾಜಕೀಯದಲ್ಲಿ ಮೇಲೆ ಬರ್ತಿದ್ದ. ಇದೇ ಖುಷಿಯಲ್ಲಿ ಫೈರೋಜ್ ಮನೆಯವರು ಹುಡುಗಿ ನೋಡಿ ಮದುವೆ ಕೂಡ ಸೆಟ್ ಮಾಡಿದ್ರು. ಕೆಲ ದಿನಗಳಲ್ಲಿ ಹಸೆಮಣೆ ಏರಬೇಕಾದ ಫೈರೋಜ್ ಈಗ ಮಸಣ ಸೇರಿದ್ದಾನೆ. ಮನೆಗೆ ನುಗ್ಗಿದ ಪಾಪಿಗಳು ಹೆತ್ತವರ ಮುಂದೆಯೇ ಕೊಚ್ಚಿ ಕೊಂದಿದ್ದಾರೆ. ಹೊರಗಡೆ ಕುಂತಿದ್ದ ಒಂದು ಹುಡುಗ ಬಂದ. ಅಲ್ಲೇ ಸಿಸಿ ಕ್ಯಾಮ್ರಾ ಐತಿ, ಅಲ್ಲೇ ಚೆಕ್ ಮಾಡಿದ್ರು. ಅವರು 4-5 ಮಂದಿ ಇದ್ರು. ಆ ಹುಡುಗ ಬಾಜು ಕುಂತಿದ್ದಲ್ಲ, ಆ ಹೊಡೆದ ನನ್ನ ಮಗ ಓಡಿ ಒಳಗೆ ಹೋಗಿ ಬಾಕ್ಲ ಹಾಕೊಂಡ. ಆ ಬಾಕ್ಲ ಮುರಿದು ಹೊಡ್ತಾರ. ಅವನ ದೋಸ್ತರ ವೈರಿ ಇದ್ರ. ಕೊಲೆಯಾದ ಫೈರೋಜ್ ಪಠಾಣ್ ಎಲ್ಲರೊಂದಿಗೂ ಚೆನ್ನಾಗಿಯೇ ಇದ್ದ. ಈತನ ಏಳಿಗೆಯೇ ಜೊತೆಯಲ್ಲಿದ್ದವರ ಅಸೂಯೆಗೆ ಕಾರಣವಾಗಿತ್ತು. ಕೆಲವರು ತೆರೆಮರೆಯಲ್ಲಿ ದ್ವೇಷ ಸಾಧಿಸಿ ಫೈರೋಜ್ ಕೊಲೆಗೆ ಮುಹೂರ್ತವಿಟ್ಟು ನಿನ್ನೆ ಮುಗಿಸಿದ್ದಾರೆ. ಸಿಸಿಟಿವಿಯಲ್ಲಿ ಕೊಲೆಯ ದೃಶ್ಯ ಸೆರೆಯಾಗಿದೆ. ನಿನ್ನೆ ಫೈರೋಜ್ ಮನೆಗೆ 4 ಪರಿಚಿತರು ಬಂದಿದ್ದಾರೆ. ಈ ವೇಳೆ ಫೈರೋಜ್ ಫೋನ್ನಲ್ಲಿ ಮಾತನಾಡುತ್ತಾ ನಿಂತಿದ್ದ. ಈ ವೇಳೆ ಏಕಾಏಕಿ ಚಾಕುವಿನಿಂದ ಓರ್ವ ಇರಿದಿದ್ದಾನೆ. ತಕ್ಷಣ ಫೈರೋಜ್ ಎಸ್ಕೇಪ್ ಆಗಲು ಯತ್ನಿಸುತ್ತಾನೆ. ಈ ವೇಳೆ ಹೊರಗಡೆ ಹೊಂಚು ಹಾಕ್ತಿದ್ದ ಇತರೆ 3 ಮನೆಯೊಳಗೆ ನುಗ್ಗಿ ಬಾಗಿಲು ಹಾಕ್ಕೊಂಡು ಬರ್ಬರವಾಗಿ ಹತ್ಯೆ ಮಾಡಿ ಮನೆಯಿಂದ ಎಸ್ಕೇಪ್ ಆಗಿದ್ದಾರೆ. ನಿನ್ನೆ ಬರ್ಬರಿಕವಾಗಿ ಒಂದು ತಾಯಿ ಮುಂದೆ ಕೋಲಿಗೆ ಹೆಂಗೆ ಕುದಿಗೆ ಕೊಯ್ತಾರ ಹಂಗೆ ಕುದಿಗೆ ಕೊಯ್ದಾರ ಅಂತ. ಸೆಪ್ಟೆಂಬರ್ ಅಕ್ಟೋಬರ್ದಲ್ಲಿನೇ ನಾವು ಕಮಿಷನರ್ ಆಫೀಸಿಗೆ ಹೋಗಿ ನಮ್ಮ ಮುಂಚೆ ಇಂಟಿಮೇಷನ್ ಇತ್ತು, ಈ ಥರ ಪ್ಲ್ಯಾನಿಂಗ್ ನಡೆದಿತ್ತು ಅಂತ ಹೇಳಿ ಹೆಸರು ಹಾಕಿ ನಾವು ಇದು ಕೊಟ್ಟಿವೆ. ಇದರಲ್ಲಿ ರಾಜಕೀಯ 100% 100% ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್, ಪ್ಲ್ಯಾನಿಂಗ್, ಎಕ್ಸಿಕ್ಯೂಷನ್. ಈಗ ಕೇಳಕ್ಕೆ ಬರ್ತಾ ಇದೆ ಸರೆಂಡರ್ ಆಗ್ತಾರಂತೆ, ಆಗ್ತಾರಂತೆ. ಇವ್ರಿಗೆ ಯಾರು ಸಪೋರ್ಟ್ ಇಲ್ಲಾರ್ದಾಗ ಹೆಂಗೆ ಸರೆಂಡರ್ ಆಗ್ತಾರ್ರಿ ಇವರು? ಅದು ಅವನು ಮಾಡಿದವು. ನಲ್ಲಿ ನಮ್ಮ ಹುಬ್ಳಿ ಇದೆ ಧಾರವಾಡ 71ನೇ ಅಸೆಂಬ್ಲಿ ಯುವ ಕಾಂಗ್ರೆಸ್ ಅಧ್ಯಕ್ಷನ ಅವನು ಮಾಡ್ದವ. ಅವನ ಹೆಸರು ನನಗೆಲ್ಲ ಈಗ ಮಾಹಿತಿ ಬರ್ತಾ ಇದೆ. ಆದರೆ ಪೊಲೀಸ್ ತನಿಖೆ ನಳಿ ಇದ್ದಾಗ ನಾವು ಯಾರ್ದ ಹೆಸರು ತಗೊಂಡದು, ಅವ್ರ ಹಿಂದೆ ಯಾರದಾರ ಏನು ಮಾಡ್ತಾ ಇದಾರೆ ಹೇಳೋದು ತಪ್ಪಾಕೈತಿ. ಅವ್ರು ತನಿಖೆ ಮಾಡಿ ಸತ್ತು ಮುಂದೆ ತರಲಿ. ಅವರು ಕೊಲೆಯ ಹಿಂದೆ ಧಾರವಾಡದ ಕುಖ್ಯಾತ ರೌಡಿ ಫ್ರೂಟ್ ಇರ್ಫಾನ್ ಮಗ ಅರ್ಬಾಜ್ ಪಠಾಣ್ ಹಾಗೂ ಗುಲಾಬ್ ಕೈವಾಡ ಇದೆ ಅಂತ ಹೇಳಲಾಗ್ತಿದೆ. ಸದ್ಯ ಈಗಾಗಲೇ 4 ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಿದೆ. ಫೈರೋಜ್ ಪಠಾಣ್ ಅಂತ ಒಬ್ಬ 32 ವರ್ಷದ ಯುವಕನಿಗೆ 3-4 ಜನ ಬಂದಂಥವ್ರು ಅವ್ರ ಮನೆ ಹತ್ರ ಅಸಾಲ್ಟ್ ಮಾಡಿದ್ದಾರೆ. ಅಸಾಲ್ಟಲ್ಲಿ ಅವನಿಗೆ ಇಂಜುರೀಸ್ ಆಗಿ ನಂತರದಲ್ಲಿ ಅಲ್ಲೇ ಡೆತ್ ಆಗಿದೆ. ಆರೋಪಿಗಳ ವಿವರಗಳನ್ನು ಪಡ್ಕೊಂಡಿದ್ವಿ ಮತ್ತು ಆದಷ್ಟು ಬೇಗ ಅರೆಸ್ಟ್ ಮಾಡಲಾಗುತ್ತೆ. ವಶಕ್ಕೆ ಒಂದು 3-4 ಜನ ಸಸ್ಪೆಕ್ಟ್ಸ್ ಯಾರಿದ್ರು ಅವ್ರನ್ನ ತೊಗೊಂಡಿದ್ದೀವಿ. ಇನ್ನೂ ಯಾರು CCTVಲಿ ಹೋಗಿ ಎಕ್ಸಿಕ್ಯೂಟ್ ಮಾಡಿರೋರಿದ್ದಾರೆ ಅವ್ರನ್ನ ಇನ್ನೂ ವಶಕ್ಕೆ ಪಡಿಬೇಕಾಗಿದೆ. ಮೃತ ಫೈರೋಜ್ ಮೃತದೇಹವನ್ನ ಉಪನಗರ ಠಾಣೆ ಮುಂದೆ ಇಟ್ಟು ಪ್ರತಿಭಟನೆ ನಡೆಸಲು ಕುಟುಂಬಸ್ಥರು ಮುಂದಾದರು. ಈ ವೇಳೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮನವೊಲಿಸಿದ್ರು. ಶಿವರಾಮ ಸುಂಡಿ ಮತ್ತು ಮಂಜುನಾಥ್ ಯಡಹಳ್ಳಿ, ನ್ಯೂಸ್ 18 ಹುಬ್ಬಳ್ಳಿ ಧಾರವಾಡ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣಗಳಿಗೆ ಬ್ರೇಕ್ ಬೀಳ್ತಿಲ್ಲ. ವಾರದಲ್ಲಿ ಈಗ 3ನೇ ಲವ್ ಜಿಹಾದ್ ಪ್ರಕರಣ ಸದ್ದು ಮಾಡ್ತಾ ಇದೆ.
ಗಾಂಜಾ ವ್ಯಸನಿಯೋರ್ವ ಹಿಂದೂ ಯುವತಿಯ ಜೊತೆ ಇದ್ದಾಗ ಸಿಕ್ಕಿಬಿದ್ದಿದ್ದಾನೆ. ಜೊತೆಗೆ ಕೊಪ್ಪಳದಲ್ಲೂ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಯಾಕೆ ಇವರಿಗೆ ಕಣ್ಣು? ಯಾಕೆ ನಿಮ್ಮ ಸಮಾಜದಲ್ಲಿ ಹೆಣ್ಮಕ್ಳು ಇಲ್ವಾ? ಸಮೀರ್ ಮುಫೀಜ್ ಆಯ್ತು, ಈಗ ಬೂದಿ ಹಾಡ್. ಹುಬ್ಬಳ್ಳಿಯಲ್ಲಿ ವಾರದಲ್ಲಿ 3ನೇ ಲವ್ ಜಿಹಾದ್ ಕೇಸ್. ಹುಬ್ಬಳ್ಳಿಯಲ್ಲಿ ಸದ್ದಿಲ್ಲದೆ ಲವ್ ಜಿಹಾದ್ ಪ್ರಕರಣಗಳು ಬಯಲಿಗೆ ಬರ್ತಾನೇಗಿವೆ. ಜಿಮ್ ಟ್ರೈನರ್ಗಳು ಲವ್ ಟ್ರೈನರ್ಗಳಾಗಿದ್ದಾರಾ ಅನ್ನೋ ಅನುಮಾನ ಶುರುವಾಗಿದೆ. ಮಜಲ್ ಫ್ಯಾಕ್ಟರಿ ಜಿಮ್ ಹೆಸರಿನಲ್ಲಿ ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನೋ ಡೌಟ್ ಶುರುವಾಗಿದೆ. ಮೊನ್ನೆ ಸಮೀರ್ ಮುಫೀಸ್ ಪ್ರಕರಣಗಳು ಬಯಲಿಗೆ ಬರ್ತಿದ್ದಂತೆ ಈಗ ಮತ್ತೊಬ್ಬ ಸಮೀರ್ ಬೂದಿಹಾಳ್ನ ಕರ್ಮಕಾಂಡ ಬಯಲಾಗಿದೆ. ಈ ಮೂಲಕ ಹುಬ್ಬಳ್ಳಿಯಲ್ಲಿ ಒಂದೇ ವಾರದಲ್ಲಿ 3 ಲವ್ ಜಿಹಾದ್ ಕೇಸ್ಗಳು ಪತ್ತೆಯಾಗಿ ದೊಡ್ಡ ಆತಂಕ ಮೂಡಿಸಿದೆ. ಯುವತಿಯರ ಜೊತೆ ಸಮೀರ್ ಫೋಟೋ, ಗಾಂಜಾ ಗಮ್ಮತ್ತು, ಲಾಡ್ಜ್ನಲ್ಲಿ ಕಾಮದಾಟ. ಹೀಗೆ ಯುವತಿ ಜೊತೆ ಪೋಸ್ ಕೊಡುತ್ತಿರುವವನ ಹೆಸರು ಸಮೀರ್ ಬೂದಿಹಾಳ್ ಅಂತ. ಈತ ಮಾಡಬಾರದ ಶೋಕಿ ಮಾಡ್ತಿದ್ದಂತೆ. ಹಿಂದೂ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಪುಸಲಾಯಿಸಿ ಪಟಾಯಿಸ್ತಿದ್ದಂತೆ. ಮಾದಕ ವ್ಯಸನಿಯಾಗಿರೋ ಸಮೀರ್ ಬೂದಿಹಾಳ್ ಹಿಂದೂ ಯುವತಿಯರನ್ನೇ ಟ್ರ್ಯಾಪ್ ಮಾಡಿ ಅವರನ್ನು ಮಾದಕ ವ್ಯಸನಿಗಳನ್ನಾಗಿ ಮಾಡ್ತಿದ್ದಂತೆ. ಸಮೀರ್ ಹುಬ್ಬಳ್ಳಿಯ ನೃಪತುಂಗ ಬೆಟ್ಟದಲ್ಲಿ ಹಿಂದೂ ಯುವತಿಯ ಜೊತೆ ಏಕಾಂತದಲ್ಲಿ ಕುಳಿತಿದ್ದಾಗ ಹಿಂದೂ ಪರ ಸಂಘಟನೆಗಳ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಆತನ ಮೊಬೈಲ್ ನೋಡಿದಾಗ ಆತನ ಕರ್ಮಕಾಂಡಗಳು ಬಯಲಾಗಿದೆ. ಸಮೀರ್ ಮೊಬೈಲ್ನಲ್ಲಿ ಬರೀ ಹಸಿ ಬಿಸಿ ದೃಶ್ಯಗಳೇ ಸಿಕ್ಕಿವೆ. ಜೊತೆಗೆ ಹಲವು ಯುವತಿಯರ ಜೊತೆ ಇರೋ ಫೋಟೋಗಳು ಸಿಕ್ಕಿವೆ. ಜೊತೆಗೆ ಗಾಂಜಾ ಸೇವನೆ ಮಾಡೋ ದೃಶ್ಯ ಕೂಡ ಸಿಕ್ಕಿದೆ. ಯಾವಾಗ ಮೊಬೈಲ್ನಲ್ಲಿ ಕರ್ಮಕಾಂಡ ಬಯಲಾಯ್ತು, ಸಮೀರ್ ಮೊಬೈಲ್ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ರೊಚ್ಚಿಗೆದ್ದ ಹಿಂದೂ ಸಂಘಟನೆಗಳ ನಾಯಕರು ಅಶೋಕನಗರ ಠಾಣೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ನಿಮ್ಮ ಹುಬ್ಳಿ ಧಾರವಾಡದಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ? ಪದೇ ಪದೇ ಅದಕ್ಕೆ ತಾವು ದಯಮಾಡಿ ಅವ್ರ ಮೇಲೆ ಯಾರು ಈ ಥರ ಡ್ರಗ್ಸ್ ದಂಧೆದೊಳಗಿರ್ತಾ ಇದ್ದಾರೆ, ಯಾರು ಮತ್ತು ಗಾಂಜಾ ಮಾಡ್ತಾ ಇದ್ದಾನೆ, ಈ ಸಮೀರನ್ನ ಒದ್ದು ಒಳಗಡೆ ಹಾಕಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಹಿಂದೂ ಸಂಘಟನೆಗಳ ಮುಖಂಡರ ಪ್ರತಿಭಟನೆ ವಿಕೋಪಕ್ಕೆ ಹೋಗ್ತಿದ್ದಂತೆ ಪೊಲೀಸರು ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಈ ಬಗ್ಗೆ ಮೋಸ ಹೋದ ಯುವತಿಯರು ಬಂದು ದೂರು ನೀಡಬಹುದು ಎಂದು ಕಮಿಷನರ್ ಶಶಿಕುಮಾರ್ ಹೇಳಿದ್ದಾರೆ. ಮಾದಕ ವಸ್ತುಗಳನ್ನು ಅಂದರೆ ಗಾಂಜಾ ಉಪಯೋಗ ಮಾಡ್ತಿದ್ದು ಕೆಲವು ಗೋವಾ ಮೂಲದ ಹೋಟೆಲ್ಗಳಲ್ಲಿ ಕೂತಿರುವಂಥದ್ದು ಎಲ್ಲ ಕಂಡುಬರುತ್ತೆ ಅನ್ನೋಂಥದ್ದು ಹೇಳಿದ್ದಾರೆ. ಅದನ್ನು ಯುವತಿಯರು ಯಾರು ಇನ್ ಕ್ವೆಶ್ಚನ್ ಇದ್ದಾರೆ ಅವ್ರನ್ನ ನಾವು ವಿಚಾರಣೆಗೆ ಒಳಪಡಿಸಿ ಅವ್ರ ಕಡೆಯಿಂದ ಹೇಳಿಕೆ ಪಡೆದಂಥ ಸಂದರ್ಭದಲ್ಲಿ ಅವ್ರಿಗೇನು ತೊಂದರೆ ಆಗಿದೆ ಅನ್ನೋಂಥದ್ದು ಅವ್ರು ಹೇಳ್ಬೋದಾಗಿದೆ. ಇದಿಷ್ಟು ಹುಬ್ಬಳ್ಳಿಯ ಕಥೆಯಾದ್ರೆ ಇತ್ತ ಕೊಪ್ಪಳದಲ್ಲೂ ಲವ್ ಜಿಹಾದ್ ಆರೋಪ ಕೇಳಿ ಬಂದಿದೆ. ಕೊಪ್ಪಳದಲ್ಲೂ ಲವ್ ಜಿಹಾದ್ ಸದ್ದು, ಹಿಂದೂ ಯುವತಿಯರೇ ಟಾರ್ಗೆಟ್. ಕೊಪ್ಪಳದಲ್ಲೂ ಲವ್ ಜಿಹಾದ್ನ ಸದ್ದು ಕೇಳಿ ಬಂದಿದೆ. ನರ್ಸಿಂಗ್ ಓದ್ತಾಗಿದ್ದ ಹಿಂದೂ ವಿದ್ಯಾರ್ಥಿನಿಯನ್ನ ಪುಸಲಾಯಿಸಿದ ಆರೋಪದ ಮೇಲೆ ಮುಸ್ಲಿಂ ಯುವಕನೋರ್ವನನ್ನ ಹಿಂದೂ ಕಾರ್ಯಕರ್ತರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆರೋಪಿ ಮುಸ್ತಫಾ ಮೊಬೈಲ್ನಲ್ಲಿ 16 ಹಿಂದೂ ಯುವತಿಯರ ವಿಡಿಯೋ ಪತ್ತೆಯಾಗಿದೆ. ಈ ವೇಳೆ 2 ಯುವತಿಯರ ಜೊತೆ ಅಶ್ಲೀಲ ದೃಶ್ಯಗಳು ಪತ್ತೆಯಾಗಿದೆ. ಹೀಗಾಗಿ ಮುಸ್ತಫಾ ಮೇಲೆ ಕ್ರಮಕ್ಕೆ ಹಿಂದೂ ಸಂಘಟನೆಗಳು ಆಗ್ರಹಿಸಿವೆ. ನಿನ್ನೆ ನಡೆದಿರತಕ್ಕಂಥ ಅಳವಂಡಿಯ ಮುಸ್ತಫಾ ಎನ್ನುವನು ಹಿಂದೂ ಯುವತಿಯರ ಜೊತೆ ಫ್ಲರ್ಟ್ ಮಾಡಿ ಮತ್ತು ಆ ಯುವತಿಯರ ವಿಡಿಯೋ ಇಟ್ಕೊಂಡಿದ್ದಾನೆ. ಲವ್ ಜಿಹಾದ್ ರೂಪದಲ್ಲಿ ಮಾಡಿದ್ದಾನೆ. ಈ ರೀತಿ ಇದೇನಾದರೂ ಸಮಾಜದಲ್ಲಿ ಈ ರೀತಿ ಆಗ್ತಾ ಇದೆ, ನಾವು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಇವರೇನಾದರೂ ಸೂಕ್ತವಾದ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಬಜರಂಗ ದಳದ ವತಿಯಿಂದ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಕರ್ನಾಟಕದಾದ್ಯಂತ, ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡಲಿಕ್ಕೆ ಇವರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಾನು ಮೊನ್ನೆ ಸೆಮೆಂಟಿಂಗ್ ವೆರಿಫೈ ಮೋರ್ ಆಫ್ ಪೋರ್ನೋಗ್ರಾಫಿಕ್ ವಿಡಿಯೋಸ್ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಹುಬ್ಬಳ್ಳಿಯಿಂದ ಶಿವರಾಮ್ ಅಸುಂಡಿ ಜೊತೆ ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ರಾಜ್ಯದಲ್ಲಿ ಲವ್ ಜಿಹಾದ್ ಸದ್ದು ಮಾಡ್ತಿರುವಾಗಲೇ ಮುಸ್ಲಿಂ ಯುವತಿ ಹಿಂದೂ ಯುವಕನನ್ನ ವಿವಾಹವಾಗಿದ್ದಾರೆ. ನವಜೋಡಿ ಈಗ ರಕ್ಷಣೆಗಾಗಿ ಪೊಲೀಸರ ಮೊರೆ ಹೋಗಿದ್ದಾರೆ.
ಹಿಂದೂ ಹುಡುಗ ಮುಸ್ಲಿಂ ಯುವತಿ ಕಲ್ಯಾಣ, ಪ್ರೀತಿಸಿ ಜೋಡಿ ಹಕ್ಕಿ ಮದುವೆ, ಹೆತ್ತವರೇ ಆದ್ರೂ ವಿಲನ್. ರಾಜ್ಯದಲ್ಲಿ ಲವ್ ಜಿಹಾದ್ ಕಿಚ್ಚು ಕಾಡ್ಗಿಚ್ಚಿನಂತೆ ಧಗಧಗಿಸ್ತಾ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಒಂದೊಂದೇ ಹಲ್ಚಲ್ ಎಬ್ಬಿಸುತ್ತಿವೆ. ಹಿಂದೂ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಗಾಳ ಹಾಕಿ ಲವ್ ಜಿಹಾದ್ಗೆ ಯತ್ನಿಸುತ್ತಿದ್ದಾರೆ ಅನ್ನೋ ಆರೋಪಗಳ ಸುರಿಮಳೆಗೆ ಆಗ್ತಿದೆ. ಇಷ್ಟೆಲ್ಲ ಗಂಭೀರ ಚರ್ಚೆಗಳ ಮಧ್ಯೆ ಇಲ್ಲೊಂದು ಜೋಡಿ ಮಧ್ಯೆ ಧರ್ಮವನ್ನು ಮೀರಿದ 3 ಗಂಟಿನ ನಂಟು ಬೆಸೆದಿದೆ. ಹಿಂದೂ ಹುಡುಗ ಮುಸ್ಲಿಂ ಯುವತಿ ಕಲ್ಯಾಣವಾಗಿದ್ದೇ ಹೆತ್ತವರು ವಿಲನ್ ಆಗಿದ್ದಾರೆ. ಇತ ಕೊಪ್ಪಳ ಜಿಲ್ಲೆಯ ಹುಲಿಹೈದರ ಗ್ರಾಮದ ನಿವಾಸಿ ಕೇಶವ, ಈಕೆ ಸುಳೇಕಲ ನಿವಾಸಿ ತಸ್ಲಿಮಾ. ಇಬ್ರು ಗಂಗಾವತಿಯಲ್ಲಿ ಕಾಲೇಜಿಗೆ ಒಂದೇ ಬಸ್ನಲ್ಲಿ ಹೋಗ್ತಿದ್ದರಿಂದ ಪರಿಚಯವಾಗಿತ್ತು. ಈ ವೇಳೆ ಕಣ್ಣಲ್ಲಿ ಹುಟ್ಟಿದ ಪ್ರೇಮ ಇಬ್ಬರ ಮನಸ್ಸಲ್ಲಿ ಗುಲಾಬಿ ಹೂ ಅರಳಿಸಿತ್ತು. 2 ವರ್ಷದಿಂದ ಒಬ್ಬರಿಗೊಬ್ಬರು ನೀನೇ ನನ್ನ ಜೀವ ಅಂತ ಪ್ರೇಮಾನುರಾಗದಲ್ಲಿ ತೆಲಾಡಿದ್ರು. ಆದ್ರೆ ಇಬ್ಬರದ್ದು ಧರ್ಮ ಬೇರೆ ಆಗಿದ್ರಿಂದ ಹೆಣ್ಣೆತ್ತವರು ಮದುವೆಗೆ ಒಲ್ಲೆ ಅಂತಿದ್ದಂತೆ ಜೋಡಿ ಕಳೆದ ವಾರ ಕನಕಗಿರಿಯಲ್ಲಿ ಮದುವೆಯಾಗಿದ್ರು. ಯಾವಾಗ ಮಗಳ ಕುತ್ತಿಗೆಗೆ ಅರಿಶಿಣ ದಾರ ಬಿತ್ತು, ಹೆಣ್ಣೆತ್ತವರು ನಿಗಿನಿಗಿ ಕೆಂಡ ಕಾರೋಕೆ ಶುರು ಮಾಡಿದ್ರು. ಜೀವ ಬೆದರಿಕೆ ಹಾಕ್ತಿದ್ದಾರೆ, ನಮಗೆ ರಕ್ಷಣೆ ಕೊಡಿ ಅಂತ ಪ್ರೇಮಿಗಳು ಠಾಣೆ ಮೆಟ್ಟಿಲೇರಿದ್ದಾರೆ. ಏನಿಲ್ರಿ, ಭಾಳ ಇದು ಮಾಡಕತ್ತಿದ್ವಿ, ಬೇರೆಯವ್ರು ಮಾಡಿ ಕೊಡ್ತಂತ. ಅದಕ್ಕೆ ನಾನು ಬೇರೆಯವ್ರು ಮಾಡ್ಕೊಳಲ್ಲ, ನೀವು ಮಾಡ್ಕೊಂಡ್ರೆ ಇನ್ನೇನು ಮಾಡ್ಕೊತೀನಿ ಅಂತ ಹೇಳಿದ್ನಿ ರೀ. ಹಂಗಂದ್ರೆ ಅವ್ರೇನು ಕರ್ದಿಲ್ರಿ, ಸ್ವತಃ ನಾನೇ ಬಂದು ಅವ್ರ ಮನೆಗೆ ಬಂದು ಕುಂತೀನಿ ರೀ. ಹಾಂ, ಅವ್ರ ಮನೆಗೆ ಹೋಗಿದ್ವಿ. ಅವ್ರ ಮನೆಗೆ ಒಪ್ಪಿಲ್ಲ, ಏನೋ ಮದುವೆ ಬೇರೆ ಕಡೆ ಮದುವೆ ಮಾಡ್ಬೇಕಂತ ಪ್ರೆಸರ್ಗೆ ಅವ್ರು ಬಂದಿರ್ತಾರೆ ಸರ್. ಹಾಂ, ಅವರೇ ಸ್ವತಃ ಬಂದು ನಾವು ಊರಿಗೆ ಹೋದಾಗ ಬರ್ಬೋದಂತ ಸರ್. ಅವ್ರ ಮನೆಯವರಾದ್ರೂ ಬಂದು ಅಟ್ಯಾಕ್ ಮಾಡ್ಬೋದು. ಒಟ್ನಲ್ಲಿ ಪ್ರೀತಿ ಪ್ರೇಮ ಅಂದ್ರೆ ಜಾತಿ ಧರ್ಮವನ್ನು ಮೀರಿದ್ದು ಅನ್ನೋದಕ್ಕೆ ಈ ಘಟನೆಗೆ ಸಾಕ್ಷಿ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ. ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ, ಆದ್ರೆ ಇದೇ ಪ್ರೀತಿ ಹೆಸರಲ್ಲಿ ನಂಬಿಸಿ ಮೋಸ ಮಾಡುವವರು ಸಾಕಷ್ಟು ಮಂದಿ ಇದ್ದಾರೆ. ಇಂತಹದ್ದೇ ಘಟನೆ ಈಗ ರಾಯಚೂರಿನಲ್ಲಿ ನಡೆದಿದೆ. 8 ವರ್ಷದಿಂದ ಪ್ರೀತಿಸಿದ ಯುವತಿಗೆ ಯುವಕ ಮೋಸ ಮಾಡಿದ್ದಾನೆ ಅಂತ ನೊಂದ ಯುವತಿ ಠಾಣೆ ಮೆಟ್ಟಿಲೇರಿದ್ದಾರೆ. ಪ್ರೀತಿ ಮಾಯೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ಪ್ರೀತಿ ಮಾಯೆ ಹುಷಾರು, ಕಣ್ಣೀರು ಮಾರು ಬಜಾರು. ಈ ಹಾಡನ್ನ ಕೇಳಿರ್ಬೇಕಲ್ಲ. ಈ ಹಾಡಿನ ರೀತಿ ಮೊದಲು ಪ್ರೀತಿ ಖುಷಿಯಾಗೇ ಇರುತ್ತೆ. ಆದ್ರೆ ಪ್ರೀತಿಯ ಅಮಲೇರಿ ಕಡಿಮೆಯಾಗ್ತಾ ಇದ್ದಂತೆ ಕೆಲವರಿಗೆ ಬೋರ್ ಆಗುತ್ತೆ. ಹಾಗೇನೆ ಇಲ್ಲಿ ಪ್ರೀತಿ ಜೊತೆ ಕಾಮದ ಮದವೇರಿಸಿಕೊಂಡ ಯುವಕ ಹಾಗೂ ಯುವತಿ ಪ್ರೇಮಪಾಶದಲ್ಲಿ ಬಿದ್ದು ಕಾಮದಾಟದ ಬಳಿಕ ಯುವಕನಿಗೆ ಏನಾಯ್ತೋ ಏನೋ, ನೀನ್ ಬೇರೆ ಮದ್ವೆ ಆಗು, ನಾನ್ ಬೇರೆ ಮದ್ವೆ ಆಗ್ತೀನಿ ಅಂತ ಹೇಳಿದಾನೆ. ನೊಂದ ಯುವತಿ ಈಗ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದಾಳೆ. ಕಾಲೇಜ್ನಲ್ಲಿ ಲವ್ವಿ ಡವ್ವಿ, ಲಾಡ್ಜ್ನಲ್ಲಿ ಟುವ್ವಿ. ಮದ್ವೆ ವಿಷಯ ಬರ್ತಿದ್ದಂತೆ ಯುವಕ ಗುಡ್ ಬೈ. ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ, ಆದ್ರೆ ಇದೇ ಪ್ರೀತಿ ಹೆಸರಲ್ಲಿ ನಂಬಿಸಿ ಮೋಸ ಮಾಡುವವರು ಸಾಕಷ್ಟು ಮಂದಿ ಇದ್ದಾರೆ. ರಾಯಚೂರಿನ ದೇವದುರ್ಗ ತಾಲೂಕಿನ ಅಂಜೋಳ ಗ್ರಾಮದಲ್ಲಿ ಇಂಥದ್ದೇ ಘಟನೆ ನಡೆದಿದೆ. ಈತನ ಹೆಸರು ಮಲ್ಲಿಕಾರ್ಜುನ್. ತಮ್ಮದೇ ಊರಿನ ಯುವತಿಯನ್ನ ಪಟಾಯಿಸಿದ್ದಾನೆ. ಬಳಿಕ ಒಂದೇ ಕಾಲೇಜಿಗೆ ಸೇರಿದ್ದಾರೆ. 8 ರಿಂದ 9 ವರ್ಷಗಳ ಪ್ರೀತಿ ಪ್ರೇಮ ಅಂತ ಸುತ್ತಾಡಿಸಿದ್ದಾನೆ. ಲಾಡ್ಜ್ಗೂ ಕರೆದೊಯ್ದು ಪ್ರಣಯ ದಾಟವಾಡಿದ್ದಾನೆ. ಆದ್ರೆ ಈಗ ಜಾತಿ ವಿಷಯ ತೆಗೆದು ಯುವತಿ ನನಗೆ ಬೇಡ ಅಂತಿದ್ದಾನಂತೆ. 8 ವರ್ಷದಿಂದ ಲವ್ ಮಾಡಿ ಇವತ್ತು ಮದುವೆ ಆಗೋಕ್ಕೆ ನಿರಾಕರಿಸ್ತಾ ಇದ್ದಾನೆ. ಮದುವೆ ಆಗದೆ ನಿರಾಕರಿಸಿದ್ದೆ ಅಲ್ಲದೆ ಮತ್ತೆ ನೀನು ಬೇರೆ ಮದುವೆ ಮಾಡಿಕೋ, ನಾನು ಬೇರೆ ಮದುವೆ ಮಾಡ್ಕೊತೀನಿ, ನಿರಂತರವಾಗಿ ಸಂಪರ್ಕ ಇರೋಣ ಅನ್ನೋವಂಥ ಹೇಳಿಕೆಯನ್ನು ನೀಡ್ತಾ ಇದ್ದಾನೆ. ಆ ಹೇಳಿಕೆಯನ್ನು ನೀಡಿರ್ತಾನೆ. ಆದರೆ ನಾವೇನು ಮಾಡಿರ್ತೀವಿ, ಅವನ ವಿರುದ್ಧ ರಾಯಚೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದೀವಿ. ಸುಮಾರು 12 ದಿನ ಆಯಿತು. ಇಲ್ಲಿವರೆಗೂ ಪೊಲೀಸ್ ಇಲಾಖೆ ಆ ವ್ಯಕ್ತಿನ ಬಂಧಿಸುವಲ್ಲಿ ವಿಫಲ ಆಗ್ಯದ. ಕೂಡಲೇ ಆ ವ್ಯಕ್ತಿನ ಬಂಧಿಸಬೇಕು, ಆ ಸಂತ್ರಸ್ತ ಮಹಿಳೆಗೆ ನ್ಯಾಯ ಕೊಡಿಸಬೇಕು. ಯುವತಿ ಸಹ ಈ ಮಲ್ಲಿಯ ಬಣ್ಣದ ಮಾತು ನಂಬಿ ಅವನು ಎಲ್ಲಿಗೆ ಕರೆದ್ರೂ ಅಲ್ಲಿಗೆ ಹೋಗಿದ್ದಾಳೆ. ಅವನ ಜೊತೆ ಹಾಸಿಗೆ ಹಂಚಿಕೊಂಡಿದ್ದಾಳೆ. ಎಲ್ಲವೂ ಮುಗಿದ ಬಳಿಕ ಯುವತಿ ಮದುವೆ ಆಗೋಣ ಅಂದಿದ್ದಕ್ಕೆ ಯುವಕ ಎಸ್ಕೇಪ್ ಆಗಿದ್ದಾನೆ. ಇದು ಮಹಿಳಾ ಠಾಣೆಯಲ್ಲಿ ಕ್ರೈಮ್ ನಂಬರ್ 27 ಬೈ 2026 ಒಂದು ಕ್ರೈಮ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ನೊಂದ ಮಹಿಳೆ ಒಬ್ಬರು ಆರೋಪಿ ಮಲ್ಲಿಕಾರ್ಜುನ್ ಅಂತ ಅವ್ರ ಮೇಲೆ ಅಲಿಗೇಷನ್ ಮಾಡಿದ್ದಾರೆ. 7-8 ಇಯರ್ಸಿಂದ ಅವರು ಕನ್ಸೆನ್ಶುವಲ್ ರಿಲೇಷನ್ಶಿಪ್ಪಲ್ಲಿ ಇದ್ದರು, ಬಟ್ ಮ್ಯಾರೇಜ್ ಆಗಿರಲ್ಲ. ಇದರ ಪ್ರಯುಕ್ತ ಅವರು ಒಂದು ರೇಪ್ ಕೇಸ್ ಕೂಡ ಕೊಟ್ಟಿದ್ದಾರೆ. ಅದನ್ನು ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ.
ಆ್ಯಂಡ್ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಏನು ಸತ್ಯಾಂಶ ಕಂಡುಬರುತ್ತದೆ ಅದರ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಸದ್ಯ ಉಂಡು ಹೋದ ಕೊಂಡು ಹೋದ, ಕೊನೆಗೆ ಕೈಕೊಟ್ಟು ಹೋದ ಅಂತ ನೊಂದ ಯುವತಿ ರಾಯಚೂರಿನ ಮಹಿಳಾ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ವಿಶ್ವನಾಥ್ ಹುಗಾರ್, ನ್ಯೂಸ್ 18 ರಾಯಚೂರು. ಪ್ಯಾಸೆಂಜರ್ ವಿಷಯಕ್ಕೆ ಆಟೋ ಚಾಲಕರ ನಡುವೆ ನಡೆದಂತಹ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಊರಿನ ಜಾತ್ರೆಗೆ ಬಂದ ಭಕ್ತರ ಮುಂದೆಯೇ ಹೊಡೆದಾಟ ನಡೆದಿದ್ದು, ಇನ್ನೇನು ಹಸೆಮಣೆ ಏರಬೇಕಾದ ಚಾಲಕ ಮೃತಪಟ್ಟಿದ್ದಾನೆ. ಹಸೆ ಮಣೆಗೇರಬೇಕಾದವ ಸೇರಿದ್ದು ಮಸಣ. ಮದುವೆಗೆ 20 ದಿನ ಬಾಕಿ, ಕೊಂದು ಹಾಕಿದ್ರು ಪಾಪಿಗಳು. ಈ ಫೋಟೋದಲ್ಲಿ ಕಾಣಿಸ್ತಿರೋ ಈತನ ಹೆಸರು ಅಶೋಕ್ ವಡ್ಡರ್ ಅಂತ, 27 ವರ್ಷ ಅಷ್ಟೇ. ಬೆಳಗಾವಿಯ ಕಾಗವಾಡ ತಾಲೂಕಿನ ಮಂಗಸೂಳಿ ಗ್ರಾಮದ ನಿವಾಸಿ. ಆಟೋ ಓಡಿಸ್ತಿದ್ರು, ಮನೆಗೆ ಆಧಾರವಾಗಿದ್ದ. ಯಾರ ಉಸಾಬರಿಗೂ ಹೋಗ್ತಾಗಿರ್ಲಿಲ್ಲ, ಹಗಲು ರಾತ್ರಿ ದುಡಿತಿದ್ದ. ಮದುವೆ ವಯಸ್ಸಾಗಿದ್ರಿಂದ ಹುಡುಗಿನೂ ಸೆಟ್ ಆಗಿದ್ಲು. ಇನ್ನು ಜಸ್ಟ್ 20 ದಿನ ಕಳೆದಿದ್ದಿದ್ರೆ ಮದುಮಗನಾಗಿ ಓಡಾಡ್ತಿದ್ದ. ಆದ್ರೆ ಸಂಸಾರದ ಆಸೆ ಕಂಡವನಿಗೆ ಹಂತಕರು ಚಟ್ಟ ಕಟ್ಟಿದ್ದಾರೆ. ಊರಲ್ಲಿ ಮಲ್ಲಯ್ಯನ ದೇವರ ಜಾತ್ರೆ ನಡೀತಾಗಿತ್ತು. ಆ ವೇಳೆ ಭಕ್ತರ ದಂಡೆ ಹರಿದು ಬಂದಿತ್ತು. ಹೀಗಾಗಿ ಆಟೋ ಚಾಲಕರೆಲ್ಲ ಭಕ್ತರನ್ನ ಬಸ್ ನಿಲ್ದಾಣದಿಂದ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗೋದು ಬಿಡೋದನ್ನ ಮಾಡುತ್ತಿದ್ರು. ಈ ವೇಳೆ ಅಶೋಕ್ ಸಹ 2 ಪ್ರಯಾಣಿಕರನ್ನ ತಮ್ಮ ಆಟೋದಲ್ಲಿ ಕೂರಿಸಿಕೊಂಡ. ಇದಕ್ಕೆ ಸಿಟ್ಟಿಗೆದ್ದ ಆಟೋ ಡ್ರೈವರ್ ಶಿವ ಭಟ್ ಅಶೋಕ್ ಜೊತೆ ಜಗಳವಾಡಿ ತನ್ನ ಅಣ್ಣನನ್ನ ಕರೆಯಿಸಿ ಹಿಗ್ಗಾಮುಗ್ಗ ಹಲ್ಲೆ ನಡೆಸಿ ಆಟೋದಲ್ಲೇ ಮಲಗಿಸಿದ್ದಾರೆ. ಅಲ್ಲಿ ಜಗಳ ಹತ್ತೇನ, ಅಲ್ಲಿ ಬಡ್ದೆ ಆಡಗೇಸಿ ಮರ ಅಲ್ಲಿದು ಮಿಟಸ್ಕೊಂಡು ಅಲ್ಲಿ ಕಮ್ಮನ್ಗೆ ಹೋಗ್ಯಾರ. ಅಲ್ಲಿ ಹೋಗೋಣ, ಅಲ್ಲಿ ಬಡ್ದೆ ಆಡಗೇಸಿ ಇಬ್ಬರು ಕೂಡಿ ಬಡ್ದಾರ. ಇನ್ನೊಬ್ಬ ಹಿಂದಿಂದ ಬಂದು ತಲೆಗೆ ಹಾಕೇನಿಲ್ಲ. ಆ ತಲೆಗೆ ಹಾಕ್ಯಾನ, ತಲೆ ಎಲ್ಲ ಒಡೆದಿಗೇಸಿ ಮೈಯೆಲ್ಲ ರಗತಾಗಿದೆ. ಅಲ್ದೇಗಿದ್ದ ಕೆಲ ಆಟೋ ಚಾಲಕರು ಅಲ್ಲಿ ನಡೆದ ಘಟನೆ ಬಗ್ಗೆ ಅಶೋಕ್ ಸಹೋದರನಿಗೆ ವಿಷಯ ಮುಟ್ಟಿಸಿದ್ದಾರೆ. ಕೂಡಲೇ ಕುಟುಂಬಸ್ಥರೆಲ್ಲ ಬಂದು ಆಸ್ಪತ್ರೆಗೆ ಸೇರಿಸುವಷ್ಟರಲ್ಲದೆ ಅಶೋಕ್ ಪ್ರಾಣ ಬಿಟ್ಟಿದ್ದಾನೆ. ಪ್ರಕರಣ ಸಂಬಂಧ ಪೊಲೀಸರು 3 ಬಂಧಿಸಿದ್ದಾರೆ. ಅಶೋಕ್ ಮಾರುತಿ ವಡ್ಡರ್ ಎಂಬನು ಮತ್ತು ಶಿವ ಸಂಪಾಜಿ ವಡ್ಡರ್, ಸಾಗರ್ ಸಂಪಾಜಿ ವಡ್ಡರ್, ವಿನೋದ್ ಸಂಪಾಜಿ ವಡ್ಡರ್. ಶಿವ, ಸಾಗರ್, ವಿನೋದ್ 3 ಜನ ಅಣ್ಣ ತಮ್ಮ. ಈ ಅಶೋಕ್ ಅವನು ಇನ್ನೊಂದು ಆಟೋ ಓನರ್ ಇದ್ದಾನೆ. ಸೊ ಇವರಿಬ್ಬರಿಗೆ ಗಲಾಟೆ ಆಗೋ ಸಂದರ್ಭದಲ್ಲಿ ಕಟ್ಟಿಗೆ ತಗೊಂಡು ಈ ಅಶೋಕ್ ಮಾರುತಿಯನ್ನು ಹೊಡೆದಿರೋದು ಕಂಡು ಬಂದಿರುತ್ತದೆ. ಒಟ್ನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಮದುವೆ ಬಗ್ಗೆ 100 ಆಸೆ ಕಂಡಿದ್ದ ಅಮಾಯಕನನ್ನ ಮಸಣಕ್ಕೆ ಕಳಿಸಿದ್ದು ಮಾತ್ರ ಘನಘೋರ. ಮದುವೆ ತಯಾರಿಯಲ್ಲಿದ್ದ ಮನೆಯಲ್ಲೀಗ ಸೂತಕದ ಛಾಯೆ ಆವರಿಸಿದೆ. ಲೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ. ಮಧ್ಯಪ್ರಾಚ್ಯ ಯುದ್ಧ ಸಂಧಾನವೋ ಸಮರವೋ ಅನ್ನುವಂತಹ ಸಸ್ಪೆನ್ಸ್ ಇನ್ನೂ ಮುಂದುವರೆದಿದೆ. ಈ ಮಧ್ಯೆ ಪಾಕ್ನ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆ ನಡೀತಾ ಇದೆ. ಇದರ ಜೊತೆಗೆ ಲೆಬನಾನ್ ಮೇಲೆ ದಾಳಿಯೂ ನಡೀತಾ ಇದೆ. ಒಂದ್ ಕಡೆ ಶಾಂತಿ ಸಭೆ, ಮತ್ತೊಂದೆಡೆ ದಾಳಿ. ಮಧ್ಯಪ್ರಾಚ್ಯ ಯುದ್ಧ ಸಂಧಾನವೋ ಸಮರವೋ? ಮಧ್ಯಪ್ರಾಚ್ಯ ಭಯಾನಕ ಮಹಾಯುದ್ಧಕ್ಕೆ ಬ್ರೇಕ್ ಬಿದ್ದಿದೆ. ಆದರೆ ಇಸ್ರೇಲ್ ಹಾಗೂ ಲೆಬನಾನ್ ನಡುವಿನ ಯುದ್ಧ ಮಾತ್ರ ನಿಂತಿಲ್ಲ. ಈಗ ಇದೇ ಯುದ್ಧ ಶಾಂತಿ ಸಭೆಯಲ್ಲಿ ಅಶಾಂತಿ ಮೂಡಿಸಿದೆ. ಲೆಬನಾನ್ ಮೇಲೆ ಯಾವುದೇ ದಾಳಿಗಳನ್ನು ಮಾಡಬಾರದು ಅಂತ ಇರಾನ್ ಪಟ್ಟು ಹಿಡಿದಿದೆ. ಇದಕ್ಕೆ ಇಸ್ರೇಲ್ ಟ್ರಂಪ್ ಮಾತಿಗೂ ಬೆಲೆ ಕೊಡದೆ ಲೆಬನಾನ್ ಮೇಲೆ ಅಟ್ಯಾಕ್ ಮಾಡ್ತಾನೇ ಇದೆ. ಶಾಂತಿ ಸಭೆ ಮಧ್ಯೆನೂ ಲೆಬನಾನ್ ಮೇಲೆ ದಾಳಿ ಮಾಡಿದೆ. ಲೆಬನಾನ್ನ ರಾಕೆಟ್ ಲಾಂಚರ್ಗಳನ್ನು ಇಸ್ರೇಲ್ ಧ್ವಂಸ ಮಾಡಿದೆ. ಅದರ ವಿಡಿಯೋವನ್ನ ಇಸ್ರೇಲ್ ಸೇನಾಪಡೆ ಹಂಚಿಕೊಂಡಿದೆ. ದಕ್ಷಿಣ ಲೆಬನಾನ್ನ ನಬಾತಿಹ್ ಪಟ್ಟಣದ ಮೇಲೂ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಈ ವೇಳೆ 3 ಸಾವನ್ನಪ್ಪಿದ್ದಾರೆ. ದಾಳಿಯಿಂದ ಕಟ್ಟಡವೂ ಸಂಪೂರ್ಣ ಹಾಳಾಗಿದೆ. ಸಂಧಾನ ಯಶಸ್ವಿಗೊಳಿಸಿ ಜೀವ ಉಳಿಸಿಕೊಳ್ಳಿ. ಇರಾನಿಗೆ ಮತ್ತೆ ಅಧ್ಯಕ್ಷ ಟ್ರಂಪ್ ವಾರ್ನಿಂಗ್. ಇತ್ತ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸಭೆ ನಡೆಯುತ್ತಿದೆ.
ಈ ವೇಳೆಯೇ ಇರಾನ್ಗೆ ಮತ್ತೆ ಟ್ರಂಪ್ ವಾರ್ನ್ ಮಾಡಿದ್ದು ಸಂಧಾನ ಯಶಸ್ವಿಗೊಳಿಸಿ ಜೀವ ಉಳಿಸಿಕೊಳ್ಳಿ ಎಂದು ಎಚ್ಚರಿಕೆ ನೀಡಿದ್ದಾರೆ. ಜೊತೆಗೆ ಇರಾನ್ ಇದ್ದರೂ ಇಲ್ಲದಿದ್ದರೂ ಹರ್ಮುಜ್ ಶೀಘ್ರದಲ್ಲೇ ತೆರೆಯಲಿದೆ ಎಂದು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಹರ್ಮುಜ್ನಲ್ಲಿ ಸುಂಕ ವಸೂಲಾತಿಗೆ ಬಿಡಲ್ಲ ಎಂದಿದ್ದಾರೆ. ಶಾಂತಿ ಸಭೆಗೂ ಮುನ್ನ ಇರಾನ್ ಕಂಡೀಷನ್, ಒಪ್ಪಂದವಾದರಷ್ಟೇ ಸಂಧಾನ ಎಂದ ಇರಾನ್. ಇಸ್ಲಾಮಾಬಾದ್ನಲ್ಲಿ ನಡೆಯುತ್ತಿರುವ ಶಾಂತಿ ಸಭೆಗೆ ಹೋಗಲ್ಲ ಅಂತಾನೆ ಇರಾನ್ ನಿಯೋಗ ತೆರಳಿದೆ. ಸದ್ಯ ಖಾಸಗಿ ಹೋಟೆಲ್ನಲ್ಲಿರುವ ಇರಾನ್ ಅಧಿಕಾರಿಗಳು 2 ಬೇಡಿಕೆಯನ್ನ ಮುಂದಿಟ್ಟಿದ್ರು. ಲೆಬನಾನ್ ಮೇಲಿನ ದಾಳಿ ನಿಲ್ಲಬೇಕು ಮತ್ತು ವಿವಿಧ ದೇಶಗಳಲ್ಲಿರುವ ಇರಾನ್ ಆಸ್ತಿಯನ್ನ ರಿಲೀಸ್ ಮಾಡಬೇಕು ಎಂದು ಕಂಡೀಷನ್ ಹಾಕಿದ್ರು. ಕಡೆಗೂ ಇರಾನ್ ನಿಯೋಗದ ನೇತೃತ್ವವನ್ನ ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಘರ್ ಖಲೀಬಾಫ್ ವಹಿಸಿದ್ದಾರೆ. ಪಾಕಿಸ್ತಾನಕ್ಕೆ ಆಗಮಿಸಿದ ಇರಾನ್ನ ನಿಯೋಗ ಭಾವನಾತ್ಮಕ ವಿಡಿಯೋವೊಂದನ್ನು ಹಂಚಿಕೊಂಡಿದೆ. ಈ ಹಿಂದೆ ಅಮೆರಿಕ ಇಸ್ರೇಲ್ ನಡೆಸಿದ ದಾಳಿಯಿಂದ ಮಕ್ಕಳು ಸಾವನ್ನಪ್ಪಿದ್ರು. ಅವರ ಬ್ಯಾಗ್, ಶೂ, ಫೋಟೋಗಳನ್ನ ಫ್ಲೈಟ್ನ ಸೀಟ್ನಲ್ಲಿಟ್ಟು ಮೌನಾಚರಣೆ ಮಾಡಿದ್ರು. ಒಂದು ವೇಳೆ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆ ವಿಫಲವಾದರೆ ಟ್ರಂಪ್ ಯುದ್ಧಕ್ಕೂ ಹೊಸ ಪ್ಲಾನ್ ರೂಪಿಸಿದ್ದಾರೆ. ಗಲ್ಫ್ ರಾಷ್ಟ್ರಗಳಿಗೆ ಟ್ರಂಪ್ 1500ರಿಂದ 2000 ಹೆಚ್ಚಿನ ಯೋಧರನ್ನ ರವಾನಿಸಿದ್ದಾರೆ. ಇದರ ಜೊತೆಗೆ ಮಧ್ಯಪ್ರಾಚ್ಯದಲ್ಲಿ ಪಡೆಗಳ ಸಂಖ್ಯೆಯನ್ನ 40ರಿಂದ 50 ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಗೆ ಹೆಚ್ಚಿಸಿದ್ದಾರೆ. ಈ ಮೂಲಕ ರಾಜತಾಂತ್ರಿಕತೆ ವಿಫಲವಾದರೆ ಮಿಲಿಟರಿ ಕ್ರಮ ಸಾಧ್ಯ ಎಂದು ಇರಾನ್ಗೆ ಟ್ರಂಪ್ ಎಚ್ಚರಿಕೆ ನೀಡಿದ್ರು. ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಇರಾನ್ ಶಾಂತಿ ಮಾತುಕತೆ ನಡುವೆ ಭಾರತಕ್ಕೆ ಗುಡ್ ನ್ಯೂಸ್ ಸಿಕ್ಕಿದೆ. ಎಲ್ಪಿಜಿ ಹೊತ್ತ ಭಾರತದ ಜಗ್ವಿಕ್ರಮ್ ಟ್ಯಾಂಕರ್ ಬೃಹತ್ ಹಡಗು ಇರಾನ್ನ ಹರ್ಮುಜ್ ಜಲಸಂಧಿಯನ್ನ ದಾಟಿದೆ. ಈ ಹಡಗು ಸುಮಾರು 20,400 ಮೆಟ್ರಿಕ್ ಟನ್ ಎಲ್ಪಿಜಿ ಹೊತ್ತು ಭಾರತದತ್ತ ಬರ್ತಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದ ಕಲಬುರಗಿಯಲ್ಲಿ ಗೃಹ ಬಳಕೆ ಸಿಲಿಂಡರ್ಗೆ ಪರದಾಡುವಂತಾಗಿದೆ. ಅಫ್ಜಲ್ಪುರ ತಾಲೂಕಿನ ಗ್ಯಾಸ್ ಏಜೆನ್ಸಿ ಮುಂದೆ ಜನ ಕ್ಯೂ ನಿಂತಿದ್ರು. ಇತ್ತ ರೈತರಿಗೂ ಸಂಕಷ್ಟ ಶುರುವಾಗಿದ್ದು ಹಲವು ಬೆಳೆಗಳ ಬೆಲೆ ಕುಸಿತವಾಗಿದೆ. ಕೆಜಿ ಬಾಳೆಗೆ 3-4 ರೂಪಾಯಿ ಇದ್ದು ಯಾರೂ ಖರೀದಿ ಮಾಡ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೇರಳದಿಂದ ಪ್ರವಾಸಕ್ಕೆ ಬಂದಿದ್ದ ಬಾಲಕಿ ಶ್ರೀನಂದ ಸಾವು ಸೀಕ್ರೆಟ್ ಆಗೇ ಉಳಿದಿದೆ. ಆತ್ಮಹತ್ಯೆಯೋ, ಆಕಸ್ಮಿಕವೋ ಅಥವಾ ಯಾರಾದರೂ ತಳ್ಳಿದ್ರೋ ಅನ್ನುವಂತಹ ಅನುಮಾನ ಶುರುವಾಗಿದೆ. ಈ ಮಧ್ಯೆ ತನಿಖೆಯೂ ಚುರುಕುಗೊಂಡಿದೆ. ಕೇರಳ ಟು ಮಾಣಿಕ್ಯಧಾರ ಸಾವಿನ ಮರ್ಮ. ಪ್ರವಾಸಕ್ಕೆ ಅಂತ ಬಂದಿದ್ದ ಕುಟುಂಬದಲ್ಲಿ ಸೂತಕ. ಕೇರಳದಿಂದ ಚಿಕ್ಕಮಗಳೂರಿಗೆ ಪ್ರವಾಸಕ್ಕೆ ಬಂದ ಹೆಣ್ಮಗಳು ದುರಂತ ಅಂತ್ಯ ಕಂಡಿದ್ದಾಳೆ. ಆಕೆಗೆ ಇನ್ನೂ ಸಾಯೋ ವಯಸ್ಸಲ್ಲ. ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡೋಕೆ ಚಿಕ್ಕಮಗಳೂರಿನ ಮಾಣಿಕ್ಯಧಾರದಲ್ಲಿ ಚಾರಣಕ್ಕೆ ಅಂತ ಬಂದಿದ್ಲು. ಆದರೆ 40 ಜನರ ಮಧ್ಯೆ ಶ್ರೀನಂದ ಹೇಗೆ ನಾಪತ್ತೆಯಾದ್ಲು, ಅದು ಹೇಗೆ ಹೆಣವಾದ್ಲು ಅನ್ನೋದೇ ಇನ್ನೂ ನಿಗೂಢವಾಗಿದೆ. ಮೂಲೆ ಮೂಲೆ ಜಾಲಾಡಿದ್ರೂ ಸಾವಿನ ಮರ್ಮವೇ ಗೊತ್ತಾಗ್ತಿಲ್ಲ. ಚಾರಣಕ್ಕೆ ಬಂದ ಹೆಣ್ಮಗಳು ಖುಷಿಯಾಗಿದ್ದವಳು ಪ್ರಾಣ ಬಿಟ್ಟಿದ್ದಾಳೆ. ಇದು ಕೊಲೆಯೋ ಅಥವಾ ಆಕಸ್ಮಿಕ ಘಟನೆಯೋ ಒಂದು ಗೊತ್ತಾಗ್ತಿಲ್ಲ. ಆದ್ರೆ ಶ್ರೀನಂದ ಸಾವಿನ ಸುತ್ತ 10 ಅನುಮಾನಗಳು ಎದ್ದಿವೆ. ಏಪ್ರಿಲ್ 7 ಶ್ರೀನಂದ ಪಾಲಿಗೆ ಕರಾಳ ದಿನ. ಹೆತ್ತವರ ಜೊತೆಗೆ ಟ್ರಿಪ್ಗೆ ಬಂದವಳು ಕಣ್ಮರೆಯಾಗಿದ್ಲು. ಮಗಳು ಎಲ್ಲಿ ಹೋದ್ಲು, ಏನಾದ್ಲು ಅಂತ ಪೋಷಕರು ಕಂಗಾಲಾಗಿ ಹೋಗಿದ್ರು. ಪೊಲೀಸರು ಕೂಡ ಮೂಲೆ ಮೂಲೆ ಜಾಲಾಡಿದ್ರು. ಆಕೆಯ ಸುಳಿವು ಮಾತ್ರ ಸಿಕ್ಕಿರಲಿಲ್ಲ. ಮಗಳು ಬದುಕಿ ಬರ್ತಾಳೆ ಅಂತ ಕಾಯ್ತಿದ್ದವರಿಗೆ ಸಾವಿನ ಶಾಕ್ ಎದುರಾಗಿತ್ತು. ಮಾಣಿಕ್ಯಧಾರದ ಅಂಚಿನಲ್ಲಿರುವ ಬೃಹತ್ ಬಂಡೆಯ ಕೆಳಗೆ ಕುಳಿತ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಅರ್ಧಂಬರ್ಧ ಕೊಳೆತು ಹೋಗಿತ್ತು. ದುರಂತ ಏನಂದ್ರೆ ಶ್ರೀನಂದ ಕೊನೆ ಫೋಟೋ ಕ್ಲಿಕ್ಕಿಸಿದಾಗ ಅದೇ ಜಾಗದಲ್ಲಿ ಫೋಟೋವನ್ನ ತೆಗೆದಿದ್ಲು. ಈಗ ನೋಡಿದ್ರೆ ಅಲ್ಲೇ ಮೃತದೇಹ ಪತ್ತೆಯಾಗಿರೋದ್ರ ಹಿಂದೆ ಅನುಮಾನದ ಹುತ್ತ ಶುರುವಾಗಿದೆ. ಕೇರಳದ ಅಪ್ರಾಪ್ತ ಬಾಲಕಿ ಶ್ರೀನಂದ ಮಾಣಿಕ್ಯಧಾರದ ಮೇಲ್ಭಾಗದಿಂದ ಈ ಒಂದು ಬಂಡೆ ಕಲ್ಲಿನಿಂದ ಕೆಳಗಡೆ ಬಿದ್ದಂತಹ ಶ್ರೀನಂದ ಅವಳ ಮೃತದೇಹ ಏನಿದೆ ಸುಮಾರು 1.5 ರಿಂದ 1.25 ಸಾವಿರ ಅಡಿ ಕೆಳಭಾಗದಲ್ಲಿ ಸಿಕ್ಕಿರ್ತಕ್ಕಂಥದ್ದು.
ಶ್ರೀನಂದ ನಾಪತ್ತೆ ಪ್ರಕರಣ ಇಡೀ ಚಿಕ್ಕಮಗಳೂರು ಪೊಲೀಸರಿಗೆ ದೊಡ್ಡ ತಲೆನೋವಾಗಿದೆ. ಶ್ರೀನಂದ ಫೋಟೋ ತೆಗೆಯುವಾಗ ಫೋನ್ ಬಳಸಿದ್ದಕ್ಕೆ ತಂದೆ ಸಿಟ್ಟಾಗಿದ್ರಂತೆ. ಇದರಿಂದ ಏನಾದರೂ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡ್ಲಾ ಅಥವಾ ಯಾರಾದರೂ ತಳ್ಳಿದ್ರ ಅನ್ನೋದೇ ಇನ್ನೂ ಕೂಡ ನಿಗೂಢವಾಗಿದೆ. ತಡರಾತ್ರಿ ಚಿಕ್ಕಮಗಳೂರಿನ ಅರಳುಗುಪ್ಪೆ ಮಲ್ಲೇಗೌಡ ಜಿಲ್ಲಾಸ್ಪತ್ರೆಗೆ ಶ್ರೀನಂದ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಿದ್ರು. ಕೇರಳಂನ ಪಾಲಕ್ಕಾಡ್ನಲ್ಲಿ ಶ್ರೀನಂದ ಅಂತ್ಯ ಸಂಸ್ಕಾರ ಕೂಡ ನೆರವೇರಿದೆ. ಒಟ್ನಲ್ಲಿ ಶ್ರೀನಂದ ಸಾವಿನ ಅಸಲಿ ಸತ್ಯ ಎಫ್ಎಸ್ಎಲ್ ವರದಿ ಹಾಗೂ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಂದ ಬಳಿಕವಷ್ಟೇ ಗೊತ್ತಾಗಬೇಕಿದೆ. ಆದರೆ ಪ್ರವಾಸಕ್ಕೆ ಬಂದಿದ್ದ ಕುಟುಂಬದಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಧಾರವಾಡದ ಸಾಧನಕೆರೆ ಗಬ್ಬೆದ್ದು ನಾರ್ತಿದೆ. ಡಾಕ್ಟರ್ ದ.ರಾ. ಬೇಂದ್ರೆ ಅವರ ಅಚ್ಚುಮೆಚ್ಚಿನ ಕೆರೆಗೆ ಕಾಯಕಲ್ಪ ಬೇಕಿದೆ. ಚರಂಡಿ ನೀರೆಲ್ಲ ಕೆರೆಯ ಒಡಲು ಸೇರ್ತಾ ಇದ್ದು ಇಡೀ ಪರಿಸರವೇ ಹಾಳಾಗಿದೆ. ಆರೋ ಸಾಧನ ಕೇರಿಗೆ ಅಂತ ಕವಿತೆಯನ್ನು ಬರೆದಿದ್ರು ದ.ರಾ. ಬೇಂದ್ರೆ ಅವರು. ಧಾರವಾಡ ನಗರದ ಕೊಳಚೆ ನೀರು ಏನೇನಿದೆ ಅದು ಎಲ್ಲವೂ ಕೂಡ ಬಂದ್ ಸೇರೋದು ಇದೇ ಕೆರೆಗೆ. ಕೊಳಚೆ ನೀರು ಗಬ್ಬೆದ್ದು ನಾರುತ್ತಿದೆ ಸಾಧನ ಕೆರೆ. ದ.ರಾ. ಬೇಂದ್ರೆಗೆ ಸ್ಫೂರ್ತಿಯಾಗಿದ್ದ ಕೆರೆಗಿಲ್ಲ ಕಾಯಕಲ್ಪ. ಬಾರೋ ಬಾರೋ ಸಾಧನ ಕೆರೆಗೆ, ಮರಳಿ ನಿನ್ನಿ ಊರಿಗೆ, ಮಳೆಯು ಎಳೆಯುವ ತೇರಿಗೆ, ಹಸಿರು ಏರಿದೆ ಏರಿಗೆ, ಹಸಿರು ಸೇರಿದೆ ಊರಿಗೆ. ಇದು ವರಕವಿ ಡಾಕ್ಟರ್ ದ.ರಾ. ಬೇಂದ್ರೆ ಅವರು ಬರೆದ ಅದ್ಭುತ ಸಾಲುಗಳು. ಕೆರೆಯನ್ನ ಬಣ್ಣಿಸುತ್ತಾ ಅದರ ಅಂದವನ್ನ ಹೊಗಳುತ್ತಾ ಊರಿನ ಸೌಂದರ್ಯದ ಬಗ್ಗೆ ಎಳೆ ಎಳೆಯಾಗಿ ಹೇಳುತ್ತಾ ಬರೆದ ಕವಿತೆ. ದ.ರಾ. ಬೇಂದ್ರೆಗೆ ಸ್ಫೂರ್ತಿಯಾಗಿದ್ದ ಕೆರೆ ಈಗ ಅಧೋಗತಿಗೆ ತಲುಪಿದೆ. ಕೊಳಚೆ ನೀರು ಸೇರಿ ಗಬ್ಬೆದ್ದು ನಾರ್ತಿದೆ. ಇದು ಧಾರವಾಡ ನಗರದ ಸಾಧನಕೇರಿ ಬಡಾವಣೆಯಲ್ಲಿರೋ ಕೆರೆ. ಈ ಕೆರೆ ಡಾಕ್ಟರ್ ದ.ರಾ. ಬೇಂದ್ರೆ ಅವರಿಗೆ ಸ್ಫೂರ್ತಿಯಾಗಿತ್ತು. ಇದೇ ಕಾರಣಕ್ಕೆ ಜಿಲ್ಲಾಡಳಿತ 15 ವರ್ಷಗಳ ಹಿಂದೆ ಈ ಕೆರೆಯನ್ನ ಅಭಿವೃದ್ಧಿಪಡಿಸಿ ಅದಕ್ಕೆ ಬಾರೋ ಸಾಧನಕೇರಿ ಉದ್ಯಾನವನ ಅಂತಾನೆ ಹೆಸರಿಟ್ಟಿತ್ತು. ಆದ್ರೀಗ ಇದರ ಸ್ಥಿತಿ ನೋಡ್ತಿದ್ರೆ ನಿಜಕ್ಕೂ ಬೇಸರವಾಗುತ್ತೆ. ಐತಿಹಾಸಿಕ ಕೆರೆ ಈಗ ಚರಂಡಿ ನೀರಿನಂತೆ ಆಗಿದೆ. ನೀರು ಈ ಕೆರೆಗೆ ಬಂದು ಕೂಡೋದ್ರಿಂದ ಎಲ್ಲ ಪರಿಸರ ಎಲ್ಲ ಕೆಟ್ಟು ಹೋಗ್ಯದ. ವಾಸನೆ ಮೂಗು ಹಿಡ್ಕೊಂಡೆ ವಾಕಿಂಗ್ ಮಾಡಬೇಕಾಗತ್ತೆ. ಸಾಧನ ಕೆರೆಯಲ್ಲಿ ವಾಯು ವಿಹಾರ ಮಾಡುವವರಿಗೆ ಫುಟ್ಪಾತ್, ಬೋಟಿಂಗ್ ವ್ಯವಸ್ಥೆ, ಪಾರ್ಕ್ ಮಾಡಲಾಗಿದೆ. ಆದರೆ ಕೆರೆಗೆ ಜರ್ಮನ್ ಆಸ್ಪತ್ರೆಯ ಕೊಳಚೆ ನೀರು ಸೇರಿ ಕರ್ನಾಟಕ ಕಾಲೇಜು, ಹುಬ್ಬಿಕರ್ ಬಡಾವಣೆಯ ಕೊಳಚೆ ನೀರು ಸೇರ್ತಿದೆ. ಕೆರೆಗೆ ಈ ಚರಂಡಿ ನೀರು ಸೇರ್ಪಡೆಯಾಗ್ತಾ ಇರೋದ್ರಿಂದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದುರ್ವಾಸನೆ ಬೀರುತ್ತಿದೆ. ಈ ಗಾರ್ಡನ್ನಲ್ಲಿ ಬೇಕಾದಷ್ಟು ಮಾವಿನ ಗಿಡ, ಬೇಕಾದಷ್ಟು ಆರ್ನಮೆಂಟಲ್ ಪ್ಲಾಂಟ್ಸು ಎಲ್ಲ ಅದಾವ. ಆದರೆ ಈ ನಮ್ಮ ಮಾವಿನ ಗಿಡ ಆಯ್ತು, ಯಾವುದೇ ಪ್ಲಾಂಟ್ಸು ಅದರ ಎಲಿಗಿಲಿ ರೋಡ್ನಲ್ಲಿ ಬಿದ್ದು ಮಳೆಯಲ್ಲಿ ಹೊಲಸಾದಾಗ ಎಷ್ಟೋ ಜನ ಇಲ್ಲಿ ಜಾರಿ ಬಿದ್ದಿದ್ದು ಉದಾಹರಣೆನೂ ಇದೆ. ಒಟ್ನಲ್ಲಿ ಒಂದು ಕಾಲದಲ್ಲಿ ಸುಂದರವಾಗಿದ್ದ ಕೆರೆ ಈಗ ಕೊಳಚೆ ನೀರಾಗಿ ಬದಲಾಗಿದೆ. ಐತಿಹಾಸಿಕ ಹಿನ್ನೆಲೆಯುಳ್ಳ ಕೆರೆಗೆ ಆದಷ್ಟು ಬೇಗ ಮರುಜೀವ ನೀಡಬೇಕಿದೆ. ಮಂಜುನಾಥ ಎಡಳ್ಳಿ, ನ್ಯೂಸ್ 18 ಧಾರವಾಡ.